ಯಮ ಕರೆದಾಗಲೇ ಹೇಳ್ದೆ ಕೇಳದೆ ಹೋಗ್ತೀವಿ, ಇನ್ನು ರಾಮ ಕರೆದಾಗ, ಕೃಷ್ಣ ಕರೆದಾಗ ಹೇಳಿ ಕೇಳಿ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಕೃಷ್ಣ ಬಾಯಿ ಬಿಟ್ಟು ಕರಿಬೇಕಂತಾನೇ ಇಲ್ಲ. ಸುಮ್ಮನೆ ನಿಮ್ಗೆ ಹೇಳ್ತೇನೆ ನೋಡಿ, ಮಕ್ಕಳಿಗೆ ಶಾಲೆ ಟೈಮ್ ಆದಾಗ ಮೇಷ್ಟ್ರೋ ಅಥವಾ ಪ್ರಿನ್ಸಿಪಾಲೋ ಹೊರಗೆ ಬಂದು ಎಲ್ಲರನ್ನೂ ಬನ್ನಿ ಬನ್ನಿ ಕರಿಯಲ್ಲ. ಅವರೊಂದು ಬೆಲ್ ಹೊಡೆದ್ಬಿಟ್ರೆ ಸಾಕು, ಎಲ್ಲ ಹುಡುಗರು ಓಡ್ಬಿಡ್ತಾರೆ. ಯಾರು ಬನ್ನಿ ಬನ್ನಿ ಕರೀತಾರಾ? ಕರಿಬೇಕಾ? ಕೃಷ್ಣ ಕರಿಬೇಕಾ? ಅವನ ಗೀತೆ ಕಿವಿಗೆ ಬಿದ್ದರೆ ಸಾಕು, ಕರೆಯೋದು ಬೇಡ. ನಾವು ಇನ್ನೊಬ್ರಿಗೂ ಹೇಳೋ ಸೀದಾ ಹೋಗ್ತಾ ಇರಬೇಕು. ಯಾರು ಹೋಗ್ತಾರೆ? ಯಾರ ಮನಸ್ಸು ಪಕ್ವಾಗಿದೆ. ಎಲ್ಲ ಮಕ್ಕಳು ಗ್ರೌಂಡಲ್ಲಿ ಆಡ್ತಿರ್ತಾರೆ. ಶಾಲೆಯ ಶಬ್ದ ಕೇಳಿದ ತಕ್ಷಣ ಶಾಲೆಗೆ ಸಂಬಂಧಪಟ್ಟವರು ಓಡ್ ಹೋಗ್ತಾರೆ ವಿನ ಉಳಿದವರು ಎಲ್ಲರೂ ಓಡ್ ಹೋಗ್ತಾರ? ಹಾಗಾದ್ರೆ ದೇವರ ಕತೆ ಯಾರಿಗೆ ಅರ್ಥ ಆಗುತ್ತೆ? ದೇವರಿಗೆ ಸಂಬಂಧಪಟ್ಟವರಿಗೆ ಅರ್ಥ ಆಗುತ್ತೆ. ದೇವರಲ್ಲಿ ಭಕ್ತಿ ಇರುವವರಿಗೆ, ಭಗವಂತನ ಭಕ್ತರಿಗೆ ಮಾತ್ರ ಅರ್ಥ ಆಗುತ್ತೆ. ನಾವು ಉಳಿದವರಿಗೆ ಹೇಗೆ ಹೋಗಲ್ವೋ ಒಳಗೆ? ಹಾಗೆ ಭಾಗವತದಲ್ಲಿ ಒಂದು ಮಾತು ಬರುವಂಥದ್ದು. ರಹುಗಣ ಮಹಾರಾಜರಿಗೆ ಭರತ ಚಕ್ರವರ್ತಿಗಳು ತತ್ವಜ್ಞಾನವನ್ನು ಉಪದೇಶ ಮಾಡುವ ಮುನ್ನ ಒಂದು ಮಾತು ಹೇಳ್ತಾರೆ. ನೋಡು ರಾಜ, ನಾನು ದೇವರ ಬಗ್ಗೆ ಎಷ್ಟು ಚಂದ ಹೇಳಿದರೆ ಏನು ಪ್ರಯೋಜನ? ನಾನು ಹೇಳುವ ಮಾತು ನಿನ್ನ ಮನಸ್ಸಿನಲ್ಲಿ ಪರಿಣಾಮ ಬೀರಿ ನಿನ್ನ ಏನಾದರೂ ಮಾರ್ಪಾಡು ಮಾಡಬೇಕಂತಾದರೆ ನೀನು ಸಂಸಾರದಲ್ಲಿ ಸಿಗುವ ಸುಖ ಹೇಯ ಅನ್ನುವ ಭಾವನೆಯಿಂದ ಭಗವಂತನ ಬಳಿ ಬಂದಿರಬೇಕು. ಅಂದರೆ ವೈರಾಗ್ಯದಿಂದ ಕೂಡಿದವನಿಗೆ, ದೇವರಲ್ಲಿ ಭಕ್ತಿ ಇರುವವನಿಗೆ ಮಾತ್ರ ಭಗವಂತನ ಕಥೆಯ ರುಚಿ ಆಗತ್ತೆ. ಯಾರಿಗೆ ಸಂಸಾರದಲ್ಲಿ ವೈರಾಗ್ಯ ಇಲ್ಲ, ಮನೆ ಮಡದಿ ಮನಿ ಮಕ್ಕಳು ಇವುಗಳಿಂದ ಸಿಗುವ ಸುಖವೇ ಪರ್ಮನೆಂಟ್ ಅಂತ ಯಾರು ಅಂದ್ಕೊಂಡಿರ್ತಾನೆ ಅವನಿಗೆ ನಾವು ಉಪನ್ಯಾಸ ಅಲ್ಲ, ಭರತರು ಹೇಳ್ತಾರೆ, ನಾ ಹೇಳೋದಲ್ಲ, ವೇದಗಳೇ ಮೂರ್ತಿಮತ್ತಾಗಿ ಬಂದು ಅವನಿಗೆ ಉಪದೇಶ ಮಾಡಿದ್ರು ಕೂಡ ಅವನೇನು ರಿಪೇರಿ ಆಗಲ್ಲ.